ಪಡುಬಿದ್ರಿ ಬಂಟರ ಸಂಘದ ವತಿಯಿಂದ ಬಂಟರ ಭವನದ ಸಮೀಪ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರುವ ದಿವಂಗತ ರಮೇಶ ಮಹಾಬಲ ಶೆಟ್ಟಿ ಕ್ರೀಡಾಂಗಣದಲ್ಲಿ ಡಿಸೆಂಬರ್ 29ರಂದು ಅಂತಾರಾಜ್ಯ ಬಂಟ ಕ್ರೀಡೋತ್ಸವ ಎಂಆರ್ಜಿ ಟ್ರೋಫಿ 2024 ನಡೆಯಲಿದೆ ಎಂದು ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷ ಡಾಕ್ಟರ್ ಐಕಳಬಾವ ದೇವಿಪ್ರಸಾದ್ ಶೆಟ್ಟಿ ಬೆಳಪುರ್ ಅವರು ಹೇಳಿದರು. ಪಡುಬಿದ್ರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶಾದ್ಯಂತ ನೆಲೆಸಿರುವ ಬಂಟ ಸಮುದಾಯವನ್ನು ಒಗ್ಗೂಡಿಸಿ ಯುವಶಕ್ತಿಯ ಕ್ರೀಡಾ ಸ್ಫೂರ್ತಿಗೆ ಪ್ರೇರಣೆ ನೀಡಿ ಪ್ರೋತ್ಸಾಹಿಸುವ ನಿಟ್ಟಿನಿಂದ ಬಂಟರ ಭವನದ ಸಮೀಪ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರುವ ದಿವಂಗತ ರಮೇಶ ಮಹಾಬಲ ಶೆಟ್ಟಿ ಕ್ರೀಡಾಂಗಣದಲ್ಲಿ ಹಲವಾರು ವಿಶೇಷತೆಗಳ ವೈಭವದಿಂದ ನಡೆಯಲಿರುವ ಈ ಕ್ರೀಡಾಕೂಟದಲ್ಲಿ ಆಕರ್ಷಕ ಪಥಸಂಚಲನ, ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ಹಗ್ಗಜಗ್ಗಾಟ ಪಂದ್ಯಾಟಗಳು ನಡೆಯಲಿದೆ. ವಿಜೇತರಿಗೆ ಆಕರ್ಷಕ ಟ್ರೋಫಿಯೊಂದಿಗೆ ನಗದು ಬಹುಮಾನವನ್ನು ನೀಡಲಾಗುವುದು. ಬಂಟ ಸಮಾಜದ ಕಣ್ಮನಿ ಎಂಆರ್ಜಿ ಗ್ರೂಪ್ನ ಸಿಎಂ ಡಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರ ಸರ್ವ ಸಹಕಾರದ ಪ್ರಾಯೋಜಕತ್ವದಲ್ಲಿ ಈ ಅಂತಾರಾಜ್ಯ ಬಂಟರ ಕ್ರೀಡೋತ್ಸವ ಎಂಆರ್ಜಿ ಟ್ರೋಫಿ 2024 ಎಂಬ ಲಾಂಛನದೊಂದಿಗೆ ನಡೆಯಲಿದೆ. ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರ ದಿವ್ಯ ಹಸ್ತದಲ್ಲಿ ಉದ್ಘಾಟನೆಗೊಳ್ಳಲಿದೆ ಈ ಕ್ರೀಡಾಕೂಟ ಎಂದು ದೇವಿಪ್ರಸಾದ್ ಶೆಟ್ಟಿ ಬೆಳವೂರ್ ಅವರು ತಿಳಿಸಿದ್ದಾರೆ. ಪಡುಬಿದ್ರಿ ಬಂಟರ ಸಂಘ ಹಾಗೂ ಪಡುಬಿದ್ರಿ ಬಂಟ್ ವೆಲ್ಫೇರ್ ಟ್ರಸ್ಟ್ನವರು ನಮ್ಮ ಇಡೀ ದೇಶದ ಬಂಟ ಮಿತ್ರರನ್ನು ಒಂದು ಕಡೆ ಸೇರಿಸಿ ಅಂತಾರಾಜ್ಯ ಮಟ್ಟದ ಕ್ರೀಡೋತ್ಸವವನ್ನು ನಡೆಸಬೇಕು ಎಂಬ ಬಗ್ಗೆ ಚಿಂತನೆ ನಡೆಸಿ ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಇದಕ್ಕೆ ನಮ್ಮ ಪ್ರಮುಖ ಕಾರಣಕರ್ತರು ನಮ್ಮ ಬಂಟರ ಸಮಾಜದ ಒಬ್ಬ ಶಕ್ತಿ ಹಾಗೂ ಮಹಾದಾನಿ ಆದಂಥ ಸನ್ಮಾನ್ಯ ಕೆ ಪ್ರಕಾಶ್ ಶೆಟ್ಟಿ ಅವರು CMD ನಮ್ಮ MRG ಗ್ರೂಪ್ ಅವರನ್ನು ಸಂಪರ್ಕ ಮಾಡಿ ಅವರ ಬಗ್ಗೆ ಈ ಬಗ್ಗೆ ವಿನಂತಿ ಮಾಡಿಕೊಂಡಾಗ ನನ್ನ ಸಂಪೂರ್ಣ ಸಹಕಾರ ಇದೆ. ತಾವು ಆ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಬೇಕು ಅಂತ ನಮಗೆ ಸಲಹೆ ನೀಡಿದ್ದಾರೆ. ಅವರೊಂದಿಗೆ ಅನೇಕ ದಾನಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಿರುವುದರಿಂದ ಈ ಒಂದು ಅಂತಾರಾಜ್ಯ ಬಂಟ ಕ್ರೀಡೋತ್ಸವವನ್ನು ಶಿಸ್ತುಬದ್ಧವಾಗಿ ಮತ್ತು ಇಡೀ ಬಂಟ ಸಮಾಜಕ್ಕೆ ಒಂದು ಒಳ್ಳೆಯ ಸ್ಫೂರ್ತಿ ತರುವ ರೀತಿಯಲ್ಲಿ ಎಲ್ಲ ಬಂಟ ನಮ್ಮ ಸಂಘದ ಅಧ್ಯಕ್ಷರುಗಳು ಹಾಗೂ ಎಲ್ಲ ದೇಶದ ಮೂಲೆ ಮೂಲೆಗಳ ಬಂಟರ ಸಂಘದಿಂದ ವಿವಿಧ ನಮ್ಮ ತಂಡಗಳನ್ನು ಇಲ್ಲಿಗೆ ತರಿಸಿಕೊಳ್ಳುವ ಮೂಲಕ ಅದು ಈ ಕ್ರೀಡೆಯಲ್ಲಿ ನಮ್ಮ ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಹಗ್ಗಜಗ್ಗಾಟ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಈ ಕ್ರೀಡೆಯನ್ನು ನಾವು ಅದರಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರೊಂದಿಗೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ, ರಾತ್ರಿ ವಿಶೇಷವಾದಂಥ ಎಲ್ಲರನ್ನು ಸೇರಿಸಿಕೊಂಡು ನಾಟಕ ಮಾಡುವ ಒಂದು ಕಾರ್ಯಕ್ರಮ ಕೂಡ ಇದೆ. ಅದರ ಮಧ್ಯೆ ಸಾಧಕರಿಗೆ ವಿಶೇಷವಾಗಿ ಬಂಟರಲ್ಲಿ ಸಾಧನೆ ಮಾಡಿದಂಥ ಕ್ರೀಡಾ ವಿಧಾನದಲ್ಲಿ ಸಾಧನೆ ಮಾಡಿದಂಥ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ರೋಹಿತ್ ಹೆಗಡೆ ಯರ್ಮಾಳ್ ಅವರಿಗೆ ಸನ್ಮಾನ ಮಾಡುವಂಥದ್ದು ಹಾಗೂ ಕಂಬಳ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಬಾಲಚಂದ್ರ ಯರ್ಮಾಳು ಇವರಿಗೆ ಗೌರವಿಸುವಂಥದ್ದು. ಅದರೊಟ್ಟಿಗೆ ನಮ್ಮ ಕ್ರೀಡೆಯಲ್ಲಿ ವಿಶೇಷವಾಗಿ ನಮ್ಮ ಅಂತಾರಾಷ್ಟ್ರೀಯ ಈಜು ಪಟುವಾಗಿರುವಂಥ ನೈಶಾ ಶೆಟ್ಟಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ. ಅದರೊಂದಿಗೆ ನಮ್ಮ ಈ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ನಮ್ಮ ಕನ್ಯಾನ ಸದೋಶಿ ಶೆಟ್ಟಿಗೂ ಕೂಡ ಈ ಕ್ರೀಡಾಕೂಟದಲ್ಲಿ ಗೌರವಿಸಲಿಕ್ಕಿದ್ದೇವೆ. ಅದರೊಂದಿಗೆ ಮಹಾದಾನಿಗಳಾದಂಥ ನಮ್ಮ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಹಾಗೂ ನಮ್ಮ ಇನ್ನೊಬ್ಬ ದಾನಿ ನಮ್ಮ ಬಂಟ ಸಮಾಜದ ಯಾವುದೇ ಕಾರ್ಯಕ್ರಮ ಆದರೂ ನಮ್ಮೊಂದಿಗೆ ಕೈ ಜೋಡಿಸುವಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ವಿಶೇಷವಾಗಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರೊಂದಿಗೆ ನಮ್ಮ ಈ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಪಡುಬಿದ್ರಿ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಕ್ರೀಡಾ ಜ್ಯೋತಿಯನ್ನು ನಾವು ಅಲ್ಲಿಂದ ಕ್ರೀಡಾ ಜ್ಯೋತಿ ಪುಚ್ಚೊಟ್ಟು ಸಿದ್ದರಾಮ ಶೆಟ್ಟಿ ಅವರು ಆ ಕ್ರೀಡಾ ಜ್ಯೋತಿಯನ್ನು ಹಸ್ತಾಂತರ ಮಾಡಲಿಕ್ಕಿದ್ದಾರೆ.
ಅಲ್ಲಿಂದ ಬೃಹತ್ ಮೆರವಣಿಗೆಯ ಮೂಲಕ ವಾಹನ ಜಾಥಾದೊಂದಿಗೆ ನಾವು ಪಡುಬಿದ್ರಿ ಪೇಟೆಗಾಗಿ ನಮ್ಮ ಈ ರಮೇಶ್ ಮಾಬಲ್ ಶೆಟ್ಟಿ ಕ್ರೀಡಾಂಗಣ ಅಂತ ಈ ಕ್ರೀಡಾಂಗಣಕ್ಕೆ ನಾವು ಹೆಸರಿಟ್ಟಿದ್ದೇವೆ. ನಮ್ಮ ಬಂಟರ ಸಂಘಕ್ಕೆ ಒಂದು ಶಕ್ತಿಯಾಗಿ ಕೆಲಸ ಮಾಡಿದವರು, ಇಲ್ಲಿ ಎಲ್ಲ ಸಮಾಜದವರ ಪ್ರೀತಿಯನ್ನು ಗಳಿಸಿದವರು ಅವರು ದಿವಂಗತ ರಮೇಶ್ ಮಾಬಲ್ ಶೆಟ್ಟಿಯವರು, ನಮ್ಮ ವಿಜಯಭವನದ ಮಾಲಕರು. ಅವರ ಹೆಸರನ್ನು ಇಟ್ಟು ಈ ಕ್ರೀಡಾಂಗಣವನ್ನು ನಾವು ಮಾಡಲಿಕ್ಕಿದ್ದೇವೆ. ಅದರೊಂದಿಗೆ ಈ ಕ್ರೀಡಾಂಗಣವನ್ನು ನೀಡಿದಂಥ ನಮ್ಮ ಆತ್ಮೀಯರು ಆದಂಥ ಮಾದಾನಿ ಕರುಣಾಕರ್ ಪೂಜಾರಿ ಅವರನ್ನು ಕೂಡ ಆ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಇದು ನಮ್ಮ ಬಂಟ ಸಮಾಜದ ಈ ಕಾರ್ಯಕ್ರಮ ಆದರೂ ಕೂಡ ಎಲ್ಲ ಸಮಾಜದ ಎಲ್ಲ ವರ್ಗದವರನ್ನು ಪ್ರೀತಿಸುವಂಥದ್ದು ಬಂಟರ ದೊಡ್ಡ ಗುಣ. ನಾವು ಕೇವಲ ನಮ್ಮ ಸಮಾಜದ ಈ ಒಂದು ಕಾರ್ಯಕ್ರಮ, ಸಮಾಜದ ಕ್ರೀಡಾಳುಗಳಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರೂ ಕೂಡ ಎಲ್ಲ ಸಮಾಜದ ಮುಂದಾಳುಗಳನ್ನು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ನೀಡಿದ್ದೇವೆ. ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಅನೇಕ ಅತಿಥಿ ಗಣ್ಯರು ಸನ್ಮಾನ್ಯ ಕೆ ಪ್ರಕಾಶ್ ಶೆಟ್ಟಿಯವರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಾನು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದೇನೆ. ಕ್ರೀಡಾ ಜ್ಯೋತಿಯನ್ನು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಕ್ರೀಡಾ ಜ್ಯೋತಿಗೆ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಕ್ರೀಡಾ ಜ್ಯೋತಿಯ ಒಂದು ಹಸ್ತಾಂತರವನ್ನು ಪುಚ್ಚೊಟ್ಟು ಸಿದ್ದರಾಮ ಶೆಟ್ಟಿಯವರು ಮಾಡಲಿಕ್ಕಿದ್ದಾರೆ. ಬಂಟ ಕ್ರೀಡಾಕೂಟದ ಧ್ವಜಾರೋಹಣವನ್ನು ನಮ್ಮ ಜಾಗತಿಕ ಬಂಟ ಸಂಘದ ಅಧ್ಯಕ್ಷರಾದಂಥ ಆಯ್ಕಳ ಹರೀಶ್ ಶೆಟ್ಟಿಯವರು ಮಾಡಲಿಕ್ಕಿದ್ದಾರೆ. ಪಥಸಂಚಲನ ಗೌರವ ರಕ್ಷೆ ಸ್ವೀಕಾರವನ್ನು ನಮ್ಮ ಕರ್ನಾಟಕ ಸರ್ಕಾರದ ಸ್ಪೀಕರ್ ಆದಂಥ UT ಖಾದರ್ ಅವರು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ನಮ್ಮ ಬಂಟ ಸಾಧಕ ಪುರಸ್ಕಾರ ಗುರ್ಮೆ ಸುರೇಶ್ ಶೆಟ್ಟಿಯವರು ಮತ್ತು ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ ಹಾಗೂ ಉಡುಪಿ ಚಿಕ್ಕಮಗಳೂರು ಸಂಸದರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾಡಲಿಕ್ಕಿದ್ದಾರೆ. ಬಂಟ ಸಾಧಕ ಪುರಸ್ಕಾರ ಸ್ವೀಕರಿಸುವವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಕನ್ಯಾನ ಸದಾಶಿವ ಶೆಟ್ಟಿಯವರು. ಕ್ರೀಡಾ ಸ್ಪರ್ಧೆಗಳಿಗೆ ನಮ್ಮ ಅದಾನಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಕಿಶೋರ್ ಆಳ್ ಅವರವರು ಮಾಡಲಿಕ್ಕಿದ್ದಾರೆ. ನಮ್ಮ ವಾಲಿಬಾಲ್ ಕ್ರೀಡಾಂಗಣದ ಉದ್ಘಾಟನೆ ನಮ್ಮ ದೊಡ್ಡ ಉದ್ಯಮಿ VK ಗ್ರೂಪ್ಸ್ನ ಮಾಲಕರಾದಂಥ KM ಶೆಟ್ಟಿಯವರು ಮಾಡಲಿಕ್ಕಿದ್ದಾರೆ. ಹಗ್ಗ ಜಗ್ಗಾಟದ ಕ್ರೀಡಾಂಗಣ ಉದ್ಘಾಟನೆ ನಮ್ಮ ಬೊಂಬೈ ಬಂಟ ಸಂಘದ ಅಧ್ಯಕ್ಷರಾದಂಥ ಪ್ರವೀಣ್ ಬೋಸ್ ಶೆಟ್ಟಿಯವರು ಮಾಡಲಿಕ್ಕಿದ್ದಾರೆ. ಕಬಡ್ಡಿ ಕ್ರೀಡಾಂಗಣದ ಉದ್ಘಾಟನೆಯನ್ನು ಚಂದ್ರರಾಜ್ ಶೆಟ್ಟಿ ಪುಚ್ಚೊಟ್ಟು ಬೀಡು ಉದ್ಯಮಿ ಪೂನಾ ಅವರು ಮಾಡಲಿಕ್ಕಿದ್ದಾರೆ. ಥ್ರೋಬಾಲ್ ಕ್ರೀಡಾಂಗಣದ ಉದ್ಘಾಟನೆಯನ್ನು ನಮ್ಮ ಬೊಂಬೈ ಬಂಟರ ಸಂಘದ ಮಹಿಳಾ ವಿಭಾಗದ ಮಾಜಿ ಅಧ್ಯಕ್ಷರಾದ ಉಮಾಕೃಷ್ಣ ಶೆಟ್ಟಿ ಅವರು ಮಾಡಲಿಕ್ಕಿದ್ದಾರೆ. ಈ ರೀತಿ ಅಲ್ಲದೆ ನಮ್ಮ ಅನೇಕ ಅತಿಥಿ ಗಣ್ಯರು, ನಮ್ಮ ಮಾತೃ ಬಂಟ ಸಂಘದ ಅಧ್ಯಕ್ಷರಾದ ಅಜಿತ್ ರೈ ಮಾಲಾಡಿ ಅವರು ಸಹಿತ ಅನೇಕ ಗಣ್ಯರು ಹಾಗೂ ನಮ್ಮ ವಿಶೇಷ ಆಹ್ವಾನಿತರಾಗಿ ಮಾಜಿ ಸಚಿವರಾದಂಥ ವಿನಯ್ ಕುಮಾರ್ ಸೊರಕೆ ಅವರು, ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರು, ವಿಧಾನ ಪರಿಷತ್ ಸದಸ್ಯರಾದಂಥ ಕಿಶೋರ್ ಕುಮಾರ್ ಅವರು, ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣರವರು, ನಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ಶಶಿಕಲ್ ಪೂಜಾರಿ ಅವರು ಆಗಮಿಸಲಿಕ್ಕಿದ್ದಾರೆ. ಮತ್ತು ಉಭಯ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೂ ಕೂಡ ಆಹ್ವಾನವನ್ನು ನೀಡಿದ್ದೇವೆ. ಸಾಯಂಕಾಲದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನು ಕೆ ಪ್ರಕಾಶ್ ಶೆಟ್ಟಿ ಅವರು ಮಾಡಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಯರ್ಮಾಳ್ ಶಶಿಧರ್ ಶೆಟ್ಟಿ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ವಿಶೇಷವಾಗಿ ಸಮಾರೋಪ ಭಾಷಣವನ್ನು ನಮ್ಮೆಲ್ಲ ಹಿರಿಯರು, ಶಿಕ್ಷಣ ತಜ್ಞರಾದಂಥ ಡಾಕ್ಟರ್ ಎಂ ಮೋಹನಾಳ್ ಅವರು ಮಾಡಲಿಕ್ಕಿದ್ದಾರೆ. ಸಾಧಕರಿಗೆ ಬಂಟ ಕ್ರೀಡಾರತ್ನ ಪ್ರಶಸ್ತಿಯನ್ನು ನಮ್ಮ ಆರ್ಗಾನಿಕ್ ಇಂಡಸ್ಟ್ರಿ ಮುಂಬೈ ಇದರ ಮಾಲಕರು, ಉದ್ಯಮಿ ಆದಂಥ ತೋನ್ಸೆ ಆನಂದ್ ಶೆಟ್ಟಿಯವರು ಮಾಡಲಿಕ್ಕಿದ್ದಾರೆ. ಉದಯೋನ್ಮುಖ ಕ್ರೀಡಾಳುಗಳಿಗೆ ಪ್ರೋತ್ಸಾಹಧನವನ್ನು ನಾವು ನೀಡಲಿಕ್ಕಿದ್ದೇವೆ. ನಮ್ಮ ಮಂಗಳೂರು ಸಂಸದರಾದಂಥ ಬ್ರಿಜೇಶ್ ಚೌಟ್ರು ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜರವರು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕಿದ್ದಾರೆ. ಬಂಟ ಪಥಸಂಚಲನ ಸ್ಪರ್ಧಾ ವಿಜೇತರಿಗೆ ಬಹುಮಾನವನ್ನು ಡಾಕ್ಟರ್ ಜಿ ಶಂಕರ್ ಅವರು ನಮ್ಮ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕರು ಮಾಡಲಿಕ್ಕಿದ್ದಾರೆ. ಅದರೊಂದಿಗೆ ಅನೇಕ ಮುಖ್ಯ ಅತಿಥಿಗಳು, ವಿಶೇಷ ಆಹ್ವಾನಿತರು, ನಮ್ಮ ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಅವರು, ಮಂಗಳೂರು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಅವರು, ಬೆಳ್ತಂಗಡಿ ಶಾಸಕರಾದಂಥ ಹರೀಶ್ ಪುಂಜರವರು, ಬೈಂದೂರು ಶಾಸಕರಾದಂಥ ಗಂಟಿಹೊಳೆ ಅವರು, ಮಾಜಿ ಶಾಸಕರು ಕಾಪು ಲಾಲಾಜಿ ಆರ್ ಮೆನ್ನನ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವರೊಂದಿಗೆ ನಮ್ಮ ಬಂಟ ಸಮಾಜದ ಮಹಾದಾನಿಗಳು, ಅನೇಕ ಉದ್ಯಮಿಗಳು, ಮುಂಬೈ ಹಾಗೂ ಹೊರದೇಶದ ಉದ್ಯಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದು, ಬೆಳಗ್ಗೆ ಉಪಹಾರ
ಮಧ್ಯಾಹ್ನ ಸಾಮೂಹಿಕ ಭೋಜನ ಮತ್ತು ಸಾಯಂಕಾಲ ಉಪಹಾರ, ರಾತ್ರಿ ಊಟದ ವ್ಯವಸ್ಥೆಗಳನ್ನೆಲ್ಲ ಈ ವ್ಯವಸ್ಥೆಯಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಈಗ ಕಾರ್ಯಕ್ರಮ ಈ ಭಾಗದಲ್ಲಿ ಒಂದು ಅತಿ ಯಶಸ್ವಿಯಾಗಿ ಅತಿ ಅದ್ಧೂರಿಯಾಗಿ ಒಂದು ಐತಿಹಾಸಿಕವಾದಂಥ ಕ್ರೀಡಾಕೂಟ ಆಗಬೇಕು ಎಂಬುದು ನಮ್ಮದೆಲ್ಲ ಒಂದು ಆಶಯ. ರವಿರಾಜ್, V4 ನ್ಯೂಸ್, ಪಡುಬಿದ್ರಿ.